ಹಾಯ್ ಫ್ರೆಂಡ್ಸ್, ಹವರ್ ಯು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಸೂರ್ಯನು ತಪಸ್ಗೈದಂಥ ಜಾಗ ಅಂದ್ರೆ ನಮ್ಮ ಕೃಷ್ಣರಾಜನ ನಗರ ಇಂದ 2 ಕಿಲೋಮೀಟರ್ ದೂರದಲ್ಲಿರೋ ಎಡತೊರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅವಾಗಿನ ಆವರ್ತಕಪುರಿ ಇಂದಿನ ಎಡತೊರೆ ಆಗಿದೆ. ಯಾರಿಗೂ ಎಡತೊರೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ನಮ್ಮ ಕೇರ್ ನಗರ ಅಂತ ಹೇಳ್ಬೇಕು. ಕೇರ್ ನಗರಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಈ ಅರ್ಕೇಶ್ವರ ದೇವಸ್ಥಾನ ತುಂಬಾ ಪುರಾಣಗಳಲ್ಲಿ ತುಂಬಾ ಉಲ್ಲೇಖವಿದೆ. ಅದೇನಂತ ಹೇಳಿದ್ರೆ 1000 ವರ್ಷಗಳ ಇತಿಹಾಸ ಇದೆ. ನಮ್ಮ ಕಾವೇರಿ ತಾಯಿಯು ಎಡಬದಿಗೆ ಹರಿಯೋದ್ರಿಂದ ಇಲ್ಲಿ ಎಡತೊರೆ ಅಂತ ಹೆಸರು ಬಂದಿದೆ. ಇಲ್ಲಿನ ಪುರಾಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸೂರ್ಯ ದೇವನು ಛಾಯಾದೇವಿಯನ್ನು ಮದುವೆ ಆಗ್ತಾನೆ. ಮತ್ತೆ ಯಮ ಮತ್ತೆ ಶನಿ ಜನನಕ್ಕೆ ಕಾರಣ ಆಗ್ತಾನೆ. ಮತ್ತೆ ಶುಕ್ರಾಚಾರ್ಯರ ಮಗಳನ್ನು ವಿವಾಹ ಆಗ್ತಾನೆ. ಅವರಿಗೆ ಇಬ್ಬರು ಸುಂದರವಾದ ಹೆಣ್ಮಕ್ಳು ಕೂಡ ಹುಡ್ತಾರೆ. ಅದರಲ್ಲಿ ಯಮುನಾ ದೇವಿಯು ತುಂಬಾ ಅತಿ ಸುಂದರ ಜಗತ್ ಸುಂದರಿಯಾಗಿರ್ತಾಳೆ. ಆ ಜಗತ್ ಸುಂದರಿಯನ್ನು ಅವರ ಸೌಂದರ್ಯನು ಸಹಿಸಕ್ಕಾಗದೇನೆ ತನ್ನ ಸ್ವಂತ ಮಗಳನ್ನು ಮೋಹಿಸ್ತಾನೆ ಸೂರ್ಯದೇವ. ಆವಾಗ ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಜೊತೆಲಿ ಸಹಚರ ಇರ್ತಾರಲ್ಲ ದೇವರುಗಳು, ಅವರು ಶಾಪ ಕೊಡ್ತಾರೆ ಇವನಿಗೆ. ಶಾಪಗ್ರಸ್ತನಾಗ್ತಾನೆ ಸೂರ್ಯದೇವ. ನಂತರ ಸೂರ್ಯದೇವನು ಆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿನ ಒಂದು ಲಿಂಗವನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸ್ತಾನೆ. ಆ ಪ್ರಯಾಣ ಮಾಡ್ಬೇಕಾದ್ರೆ ತುಂಬಾ ದಣಿವಾಗಿರುತ್ತೆ, ತುಂಬಾ ಸುಸ್ತಾಗಿರುತ್ತೆ ಅವನಿಗೆ. ಒಂದು ಜಾಗದಲ್ಲಿ ಬಂದು ಕೂತ್ಕೊಳ್ತಾನೆ. ಆ ಜಾಗದಲ್ಲಿ ಬಂದು ಕೂತ್ಕೊಂಡು ಮತ್ತೆ ಮುಂದೆ ನಡೆಯಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆ ಲಿಂಗವನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾನೆ. ಪ್ರತಿಷ್ಠಾಪನೆ ಮಾಡಿದ ಜಾಗ ಅಂದಿನ ಆವರ್ತಕಪುರಿ ಇಂದಿನ ಎಡತೊರೆಯಾಗಿ ಬದಲಾಗುತ್ತೆ. ಆ ಸೂರ್ಯದೇವನು ಪ್ರತಿನಿತ್ಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ. ಆ ಶಿವನು ಅವನ ತಪಸ್ಸಿಗೆ ಮೆಚ್ಚಿ ನಮ್ಮ ಇವತ್ತಿನ ಶಿವರಾತ್ರಿ ದಿನದಂದು ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಅವನ ಶಾಪ ವಿಮೋಚನೆ ಮಾಡ್ತಾನೆ. ಆ ಶಾಪ ವಿಮೋಚನೆ ಮಾಡ್ತಾ ಅಂದಿನಿಂದ ಆ ಶಿವರಾತ್ರಿಯ ದಿನದಂದು ಸೂರ್ಯನ ಕಿರಣಗಳು ಆ ಲಿಂಗದ ಮೇಲೆ ಬಿಂಬಿಸ್ತವೆ. ಮತ್ತು ಈ ದೇವಸ್ಥಾನದಲ್ಲಿ ರಥಸಪ್ತಮಿಯ ದಿನದಂದು ರಥೋತ್ಸವವು ವಿಜೃಂಭಣೆಯಾಗಿ ನಡೆಯುತ್ತದೆ. ಮತ್ತು ಪಾಶ್ಯ ವಸ್ತು ಇಲಾಖೆಯವರು ಇದನ್ನು ಕೈಗೆತ್ಕೊಂಡು ಹಳೆಯ ದೇವಸ್ಥಾನ ರಿನೋವೇಟ್ ಮಾಡ್ತಾ ಇದ್ದಾರೆ. ಫುಲ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇದನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಒಂದು ದೇವಸ್ಥಾನ ಮಾತ್ರ ಓಪನ್ ಇರುತ್ತೆ, ತುಂಬ ಸುತ್ತ ಎಲ್ಲ ಓಪನ್ ಇರಲ್ಲ. ಜಾತ್ರೆ ಕೂಡ ಈ ಸಲ ಸಿಂಪಲಾಗಿ ನಡೆಯುತ್ತೆ, ತುಂಬ ಗ್ರ್ಯಾಂಡಾಗಿ ಇರಲಿಲ್ಲ. ಈ ದೇವಸ್ಥಾನವು 11ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿತವಾಗಿರುತ್ತೆ. ನೀವು ನೋಡ್ಬೋದು ಆ ಶಿಲ್ಪಕಲೆಗಳು ಮತ್ತು ಆ ಕಂಬಗಳು ಯಾವ ಥರ ಕೆತ್ತನೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಆ ಲಿಂಗಗಳು ಮತ್ತು ವಿಷ್ಣುವಿನ ವಿಗ್ರಹ ಪ್ರತಿಯೊಂದು ಆಗಿನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ನೋಡಿ, ನೀನು ಕಾಣ್ತಾ ಇರ್ಬೋದು ಇವಾಗ ದೇವಸ್ಥಾನದ ಒಳನೋಟ ನೋಡ್ತಾ ಇದ್ದೀರಾ. ಇವಾಗ ಏನಂತಂದರೆ ರಿನೋವೇಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಯಾವುದೂ ಎಲ್ಲ ಹೊಡೆದಾಕಿದ್ದಾರೆ. ಇದೊಂದು ದೇವಸ್ಥಾನ ಮಾತ್ರ ಓಪನ್ ಇದೆ. ಮತ್ತು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿದ್ರೆ ನಮ್ಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಆ ದೇವರು ದೂರ ಮಾಡ್ತಾರೆ ಒಂದು ಪ್ರತೀತಿ ಇದೆ ಇಲ್ಲಿ. ಹಾಗಾಗಿ ಡೈಲಿ ನೂರಾರು ಭಕ್ತರು ಬಂದು ಇಲ್ಲಿಗೆ ಪೂಜೆ ಸಲ್ಲಿಸ್ತಾರೆ. ಫ್ರೆಂಡ್ಸ್, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನನ್ನದು ಸಣ್ಣ ಪ್ರಯತ್ನ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮನೆ ಹುಡುಗ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Keep watch my channel. Okay, bye bye friends.